ಯಾರು? ಇದೊಂದು ಗೌರಿಬಿದನೂರಿನ ಇತಿಹಾಸದ ಕಣಜದಲ್ಲಿ ಅವಿಸ್ಮರಣೀಯವಾಗಿರ್ತಕ್ಕಂಥ ಚಿತ್ರ ಪ್ರದರ್ಶನವನ್ನು ಅದರ ರೂವಾರಿಗಳಾಗಿರ್ತಕ್ಕಂಥ ಶ್ರೀಯುತ ಖಾನಾಶ್ರೀ ಅವರ ಒಂದು ನೇತೃತ್ವದಲ್ಲಿ ನಾವುಗಳು ಇದ್ದೀವಿ. ಹಿರಿಯರು ವಿದ್ಯಾರ್ಥಿಗಳು ಅಂದರೆ ಇದು ನಮ್ಮ ಸೌಭಾಗ್ಯವೇ ಸರಿ. ಇಂದಿನ ಕಾರ್ಯಕ್ರಮದ ಆತಿಥ್ಯ ವಹಿಸಿರ್ತಕ್ಕಂಥ ಲಯನ್ಸ್ ಕ್ಲಬ್ ಗೌರಿಬಿದನೂರು ಅವರ ವತಿಯಿಂದ ಇವತ್ತು ನಮ್ಮ ಗೌರಿಬಿದನೂರಿನ ಶಿಕ್ಷಣ ತಜ್ಞರು, ಸಾಂಸ್ಕೃತಿಕ ರೂವಾರಿಗಳು ಆಗಿರ್ತಕ್ಕಂಥ ಡಾಕ್ಟರ್ ಎಚ್.ಎನ್. ರವರ ಕಲಾಮಂದಿರದಲ್ಲಿ ಸುಮಾರು 2000 ವರ್ಷಗಳ ಗೌರಿಬಿದನೂರಿನ ಗತವೈಭವದ ಚಿತ್ರಗಳನ್ನು, ಇತಿಹಾಸವನ್ನು ಕಣ್ಮುಂದೆ ತರ್ತಾ ಇರ್ತಕ್ಕಂಥ ನಮ್ಮ ಗೌರಿಬಿದನೂರಿನ ಹೆಸರನ್ನು ಜಗದ್ವಿಖ್ಯಾತಗೊಳಿಸಿದಂತಹ ಮಹನೀಯರ ಸಾಲಿನಲ್ಲಿ ಇರ್ತಕ್ಕಂಥ ಯುವ ವಿಜ್ಞಾನಿಗಳು, ಇಸ್ರೋ ಸಂಸ್ಥೆ ಚಂದ್ರಯಾನ 1, 2, 3ರಲ್ಲಿ ತನ್ನ ಇರುವಿಕೆಯನ್ನು ದಾಖಲಿಸಿ ದೀಪಾವಳಿಯ ಗ್ರಾಮೀಣ ಪ್ರತಿಭೆಯಾಗಿ ನಾಡಿಗೆ, ದೇಶಕ್ಕೆ ಈ ಒಂದು ಗೌರಿಬಿದನೂರಿನ ಇತಿಹಾಸ, ಪುರಾತತ್ವ, ಶಾಸನಗಳ ಬಗ್ಗೆ ಪಕ್ಕದ ದೊಡ್ಡಬಳ್ಳಾಪುರದವರಾದ್ರೂ ನಮ್ಮ ಗೌರಿಬಿದನೂರು ಬಗ್ಗೆ ಅತೀವವಾಗಿರ್ತಕ್ಕಂಥ ಕಳಕಳಿ, ಉತ್ತಮ ಇತಿಹಾಸಕಾರರು ಹಾಗೂ ಅತ್ಯುತ್ತಮ ಪುಸ್ತಕವನ್ನು ತಂದು ಗೌರಿಬಿದನೂರಿಗೆ ಒಂದು ಐತಿಹಾಸಿಕ ಶಕ್ತಿಯನ್ನು ತಂದುಕೊಟ್ಟಿರ್ತಕ್ಕಂಥ ಡಾಕ್ಟರ್ ವೆಂಕಟೇಶ್ ಸರ್ ಅವರಿಗೆ ಬರಮಾಡ್ಕೊತಾ ಇದ್ದೀವಿ. ವೇದಿಕೆಗೆ ಧನ್ಯವಾದಗಳು. ನಗರಸಭಾ ಸದಸ್ಯರು ಅವರು ವೇದಿಕೆಗೆ ಬರಬೇಕು ಅಂತಂದು ಪ್ರೀತಿಯಿಂದ ಬರಮಾಡ್ಕೊತಾ ಇದ್ದೀವಿ. ಲಯನ್ಸ್ ಗೌರಿಬಿದನೂರಿನ ಅಧ್ಯಕ್ಷರು, ಪ್ರಮುಖ ವಾಣಿಜ್ಯೋದ್ಯಮಿಗಳು ಆಗಿರ್ತಕ್ಕಂಥ ಸತೀಶ್ ಸರ್ ಅವರಿಗೆ ವೇದಿಕೆಗೆ ಬರಮಾಡ್ಕೊತಾ ಇದ್ದೀವಿ. ಹಾಗೇನೆ ನಮ್ಮ ಗುರುಗಳು ನಾಗರತ್ನಮ್ಮ ಅಕ್ಕ ಅವರು, ನಿವೃತ್ತ ಪ್ರಾಂಶುಪಾಲರು, ಪ್ರಥಮ ದರ್ಜೆ ಮಹಿಳಾ ಆಚಾರ್ಯ ಕಾಲೇಜಿನ ಅಲ್ಲಿ ಇತಿಹಾಸದ ಪ್ರಾಧ್ಯಾಪಕರಾಗಿ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ನೀಡಿರ್ತಕ್ಕಂಥ ನಾಗರತ್ನಮ್ಮ ಮೇಡಮ್ ಅವರಿಗೆ ಸ್ವಾಗತ. ಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ, ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ. 2000 ವರ್ಷಗಳ ಇತಿಹಾಸದ ಹೊಂದಿದ್ರು ಕೂಡ ಅದು ಬಹಳ ಪ್ರಮುಖವಾಗಿ ವ್ಯಾಪಾರ ಕೇಂದ್ರವಾಗಿ ಅತ್ಯಂತ ಪ್ರಾಮುಖ್ಯತೆಯನ್ನು ಇತಿಹಾಸದ ಪುಟಗಳಲ್ಲಿ ಕೊಟ್ಟಿದೆ. ಅದನ್ನು ನಮ್ಮ ಡಾಕ್ಟರ್ ವೆಂಕಟೇಶ್ ಸರ್ ಅವರು ತಮ್ಮ ಪುಸ್ತಕದಲ್ಲಿ ಬಹಳ ಉತ್ತಮವಾಗಿ ಹೇಳಿದ್ದಾರೆ. ಕರ್ನಾಟಕ ಆಂಧ್ರದ ಪ್ರಮುಖ ಹೆದ್ದಾರಿಯು ಗೌರಿಬಿದನೂರಲ್ಲಿ ಹಾದು ಹೋಗುತ್ತೆ. ಇಂತಹ ಗೌರಿಬಿದನೂರು ಗಂಗರ ಕಾಲದಿಂದ, ಅಂದರೆ ಕರ್ನಾಟಕದ ಇತಿಹಾಸ ಪ್ರಾರಂಭ ಆಗುವ ಕದಂಬರ, ಗಂಗರ, ನೊಳಂಬರ ಕಾಲದಿಂದಲೂ ಕೂಡ ಗೌರಿಬಿದನೂರಿನಲ್ಲಿ ಸ್ಮಾರಕಗಳು, ಇತಿಹಾಸದ ಕುರುಹುಗಳು ಸಿಕ್ಕಿರ್ತಕ್ಕಂಥದ್ದು ಗೌರಿಬಿದನೂರಿಗೆ ಎಷ್ಟು ಹಿಂದಿನ ಹೆಮ್ಮೆ ಪಡ್ತಕ್ಕಂಥ ಇತಿಹಾಸದ ಘಟನೆಗಳಲ್ಲಿ ನಾವು ಇದ್ದೀವಿ ಅನ್ನೋದು ನಾವು ಹೆಮ್ಮೆ ಪಡಬೇಕಾಗಿರ್ತಕ್ಕಂಥ ವಿಚಾರ ಆಗಿದೆ. ಈ ಗೌರಿಬಿದನೂರಿಗೆ ಅನೇಕ ಈ ಐತಿಹ್ಯಗಳ ಹೆಸರುಗಳನ್ನು ಕೊಟ್ಕೊಂಡು ಬಂದಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ವೆಂಕಟೇಶ್ ಸರ್ ಅವರು ಸಂಶೋಧನೆ ಮಾಡಿರೋದು ಗೌರಿ ಅಂದರೆ ಗವರಿ ಅಂತಂದು, ವರ್ತಕರು ಇರ್ತಕ್ಕಂಥ ಊರು. ಹೀಗೇನೆ ಇಲ್ಲಿ ನಮ್ಮ ವರ್ತಕರ ಪ್ರಮುಖ ವಾಣಿಜ್ಯೋದ್ಯಮಿಗಳಾಗಿರ್ತಕ್ಕಂಥ ಸತೀಶ್ ಸರ್ ಅವರು, ವೇಣುಗೋಪಾಲ್ ಸರ್ ಅವರು ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ಇಲ್ಲಿ ಗೌರಿಬಿದನೂರಿನ ಇತಿಹಾಸ ಮತ್ತು ಪುರಾತತ್ವ ಛಾಯಾಚಿತ್ರ ಪ್ರದರ್ಶನ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಕೇಂದ್ರ ಬಿಂದುವಾಗಿರುವಂಥ ನಮ್ಮ ಆತ್ಮೀಯರು, ನಮ್ಮ ಗುರುಗಳಾದಂಥ ಖಾನಾಶ್ರೀ ಅವರೇ, ನಮಗೆ ನನ್ನಲ್ಲೇ ಒಂದು ಇಂಟ್ರೆಸ್ಟ್, ನಮ್ಮ ಗೌರಿಬಿದನೂರು ಬಗ್ಗೆ ಇತಿಹಾಸ ತಿಳ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಮೇಲೆ ನಾನು ಬಂದೆ ಇಲ್ಲಿಗೆ. ಸೊ ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಐತಿಹಾಸಿಕವಾದಂಥ ಕಾರ್ಯಕ್ರಮ. ಇಲ್ಲಿವರೆಗೂ ನಾನು 70 ವರ್ಷದಲ್ಲಿ ಯಾವತ್ತೂ ಇಂಥ ಒಂದು ಕಾರ್ಯಕ್ರಮದಲ್ಲಿದ್ದರು. ವಿದುರ ಮತ್ತು ಗೌರಿ ಹೆಸರು ಸೇರಿಸಿ ಗೌರಿಬಿದನೂರು ಆಯಿತು. ಕಾಲಕ್ರಮೇಣ ಅದು ಗೌರಿಬಿದನೂರು ಆಯಿತು. ಮದುವೆ ಇಷ್ಟು ಬಿಟ್ಟರೆ ನಮಗೆ ಈ ಇತಿಹಾಸದ ಬಗ್ಗೆ ಇಲ್ಲಿ ಯಾರು ಬಂದರು. ಹಾಗಾಗಿ
ನಾವು ಯಾವುದರಲ್ಲೂ ಗೌರಿಬಿದನೂರಿನ ಜನತೆ ಕಡಿಮೆ ಇಲ್ಲ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ, ಹಾಗೆ ಸಾಕಷ್ಟು ಜನ ಸಾಹಿತಿಗಳನ್ನು, ವಿದ್ವಾಂಸರನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಗೌರಿಬಿದನೂರಿನ ಒಂದು ಹೆಮ್ಮೆ. ವೆಂಕಟೇಶ್ ಅವರೇ ಮತ್ತು ವಿದ್ಯಾರ್ಥಿ ಮಿತ್ರರು, ನಾನಿವತ್ತು ಮಾತಾಡಬಾರ್ದು ಅಂತಲೇ ಇದ್ದಿದ್ದು. ಯಾಕೆಂದರೆ ನಾನು ಮಾತಾಡೋಕ್ಕಿಂತ ನಾಳೆ ನನ್ನ ಪುಸ್ತಕ ಮಾತಾಡ್ತಾ ಇದೆ. ನನ್ನ ಪುಸ್ತಕ ಮಾತಾಡಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿದೆ. ನಾನು ಅನ್ನೋದು ಇಲ್ಲಿ ಮುಖ್ಯ ಆಗೋದಿಲ್ಲ. ಎಲ್ಲರೂ ಹೇಳಿದಾಗೆ ನನಗೆ ನನ್ನ ತಾಲೂಕು ಭಾಳ ಮುಖ್ಯ. ನನ್ನ ಹಳ್ಳಿ ತರ್ಲಬೇಡಿ ಇದೆಯಲ್ಲ, ಅದು ನನಗೆ ಮುಖ್ಯ. ನನ್ನ ತಾಲೂಕು ಗೌರಿಬಿದನೂರು ಮುಖ್ಯ. ನನ್ನ ಜಿಲ್ಲೆ ಇದೆಯಲ್ಲ ಚಿಕ್ಕಬಳ್ಳಾಪುರ, ಅದನ್ನು ಮುಖ್ಯ. ನನ್ನ ರಾಜ್ಯ ಇದೆಯಲ್ಲ ಅದು ಕರ್ನಾಟಕ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೂ, ವಿದ್ಯಾರ್ಥಿಗಳಿಗೂ, ಗಣ್ಯರಿಗೂ ನಮಸ್ಕಾರಗಳು. ಈ ಪುಸ್ತಕದ ಕನಸು ಕಂಡವರು ಕಾನಾಶ್ರೀ ಮೊದಲು. ಒಂದು ಕರೋನಾಗೂ 10 ವರ್ಷ ಆಗಿದೆ, ನಾನು ದೊಡ್ಡಬಳ್ಳಾಪುರದ ಒಂದು ಚಾರಿತ್ರಿಕ ಅಧ್ಯಯನ ಅನ್ನೋ ಒಂದು ಪುಸ್ತಕ ಬರೆದಿದ್ದೆ. ಅದರ ವಿಮರ್ಶೆ ಪ್ರಜಾವಾಣಿಯಲ್ಲಿ ಬಂದಿತ್ತು. ಇತಿಹಾಸ ತಜ್ಞರಾದ ಗೋಪಾಲ್ ರಾಯರು ಅದ್ರ ಬಗ್ಗೆ ಒಂದು ದೊಡ್ಡ ವಿಮರ್ಶೆ, ಅವತ್ತಿನ ಸಾಪ್ತಾಹಿಕ ಪುರವಣಿಯಲ್ಲಿ ಒಂದು ದೊಡ್ಡ ವಿಮರ್ಶೆ ಬಂದಿತ್ತು. ಅವರು ಕರ್ನಾಟಕದ ಕುರುಜಾಂಗಣ ಪ್ರದೇಶ ಅಂತಂದ್ರೆ ಬನವಾಸಿ ಪ್ರದೇಶಕ್ಕೆ ಬರ್ತಾರೆ. ವಿಕ್ರಮಾರ್ಜುನ ವಿಜಯದಲ್ಲಿ ಅವರು ಒಂದ್ ಕಡೆ ಉಲ್ಲೇಖ ಮಾಡ್ತಾರೆ ಅವ್ರ ಪ್ರೀತಿ ಹೆಂಗೆ ಅಂತ. 6 ಅಂಕುಶ ಬಿಟ್ಟೊಡಂ ನೆನವುದೆನ್ನ ಮನಂ ಬನವಾಸಿ ದೇಶದವಳು ಅಂತ ಹೇಳಿ, ಯಾರು ಅಂಕುಶ ಹಾಕಿರೂ ನಮ್ಮ ಪ್ರೀತಿ ಬನವಾಸಿ ದೇಶದ ಮೇಲೆ ಇರುತ್ತೆ ಅಂತ. ಹಾಗೆ ಘಟ್ಟದ ಮೇಲೆ ಇರ್ತಕ್ಕಂಥ ದೊಡ್ಡಬಳ್ಳಾಪುರದವರಾಗಿರ್ತಕ್ಕಂಥ ವೆಂಕಟೇಶ್ವರ ಅವ್ರಿಗೆ ಗೌರಿಬಿದನೂರ ಮೇಲೆ ಪ್ರೀತಿ ಅಭಿಮಾನದಿಂದ ನಮ್ಮವ್ರು ಯಾರು ಇತಿಹಾಸದಲ್ಲಿ ದಾಖಲು ಮಾಡಲಿಲ್ಲ ಅಂದ್ರೂ ಇತಿಹಾಸ ದಾಖಲಾಗಿ ಮಾಡೋದಕ್ಕೆ ಬಂದಿರತಕ್ಕಂಥ ಪಂಪ ಅಂತಂದೇ ಕರೀಬೇಕು ನಿಮ್ಮನ್ನ. ಇತಿಹಾಸಕಾರರು ನೀವು, ಭಾಳ ತುಂಬ ಸಂತೋಷ ಸರ್ ನೀವು ಬಂದಿರೋದು. ಆದರೆ ಗೌರಿಬಿದನೂರಿನಲ್ಲಿ ಇತಿಹಾಸಕ್ಕೆ ದಾಖಲೆ ಮಾಡಿದ್ರು ಗೌರಿಬಿದನೂರಿನ ಸಾಧನೆಗಳು ಅಪರಿಮಿತ, ಅಗಾಧವಾಗಿರ್ತಕ್ಕಂಥ ಸಾಧನೆಗಳನ್ನು ಮಾಡಿರ್ತಕ್ಕಂಥ ಪ್ರದೇಶ. ಡಾಕ್ಟರ್ ಎಚ್ ನರಸಿಂಹಯ್ಯನವರಿಂದ ಹಿಡಿದು ಡಾಕ್ಟರ್ ಅಪ್ಪನ ಅವರಿಂದ ಹಿಡಿದು ಬಸವರಾಜು ಆಗಿರ್ಬೋದು, ಬಸವರಾಜ್ಯ ಆಗಿರ್ಬೋದು, ಹೀಗೆ ರುದ್ರಕವಿ, ಪುಲ್ಲಕವಿಗಳು ಸಾಹಿತ್ಯದ ಕ್ಷೇತ್ರದಲ್ಲಿ ಮಾಡ್ತಾ ಇದ್ರೆ ಎಚ್ ನರಸಿಂಹಯ್ಯನವರು, ಹಾಗೆಯೇ ನಮ್ಮ ಶ್ರೀನಾಥ್ ಸರ್ ಅಂತವರು, ಹೀಗೆ ವಿಜ್ಞಾನದ ಕ್ಷೇತ್ರದಲ್ಲಿ ಇವತ್ತು ವಿಶ್ವಮಟ್ಟದ ವಿಜ್ಞಾನ ಕೇಂದ್ರವನ್ನು ನಿರ್ಮಾಣ ಆಗ್ತಾ ಇದೆ. ಶ್ರೀನಾಥ್ ಸಂಸ್ಥೆ ಅಂದ್ಕೊಂಡಿದ್ದು ಇವತ್ತು ಒಂದು ಛಾಯಾಚಿತ್ರ ಪ್ರದರ್ಶನ ಉದ್ಘಾಟನೆ ಇದ್ದ. ಆ ಛಾಯಾಚಿತ್ರ ಪ್ರದರ್ಶನ ಆಚರಣೆ ಎಲ್ಲ ಮಾಡಿದ್ದಾರೆ. ಅಷ್ಟು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಹೊರತು ಈ ಥರ ನಮ್ಮ ವೇದಿಕೆ ಕಾರ್ಯಕ್ರಮ ಇದೆ. ವೆಂಕಟೇಶ್ ಅವರು ಬಹಳ ನಿರಾಸೆ ಪಟ್ಟಿದ್ದಾರೆ. ವಿಡಿಯೋದಲ್ಲಿ ಕೂಡ 23, 24 ಅಂತ ಬಂತು. ಸತೀಶ್ ಸರ್ ಅವ್ರಿಗೆ ಹಾಗೂ ವೇಣುಗೋಪಾಲ್ ಸರ್ ಅವ್ರಿಗೆ, ಶ್ರೀನಿವಾಸ್ ಗೌಡ್ರಿಗೂ ಹಾಗೂ ನಮ್ಮ ಗೋವಿಂದರಾಜ್ ಸರ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ನಮ್ಮ ಓಬಳೇಶ್ ಅವರು ಒಂದು ಹಾಡು ಹೇಳ್ಬಿಡ್ರಿ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ